ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದು ನಾನು ಹೊಸ ಪುಸ್ತಕದೊಂದಿಗೆ ಆಗಮಿಸಿದ್ದೇನೆ. ನೋಡ್ತಾ ಇದ್ದೀರಲ್ಲ, ನನ್ನ ತೇಜಸ್ವಿ ಕೃತಿ. ಬಹಳ ದಿನಗಳಿಂದ ಈ ಕೃತಿಯನ್ನು ಪರಿಚಯ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ವೀಕ್ಷಕರೇ, ಮೊದಲಿಗೆ ಈ ಕೃತಿಯ ಬೆಲೆ 369 ರೂಪಾಯಿಗಳು. ಲೇಖಕಿಯವರು ಶ್ರೀಮತಿ ರಾಜೇಶ್ವರಿ ತೇಜಸ್ವಿಯವರು. ಪುಸ್ತಕ ಪ್ರಕಾಶನ ಇಲ್ಲಿ ಪೋಸ್ಟ್ ಮುಖಾಂತರ ತರಿಸಿಕೊಳ್ಳುವವರಿಗೆ ಅಂತೇಳಿ ಭಾಳಷ್ಟು ರೀತಿಯಲ್ಲಿ ವಿಳಾಸನ ಸಹ ಕೊಟ್ಟಿದ್ದಾರೆ. ಅರ್ಪಣೆಯನ್ನು ನೋಡಿ, ತೇಜಸ್ವಿಯವರಿಗೆ ಮೇಡಮ್ ಅವರು ಇದನ್ನು ಅರ್ಪಣೆ ಮಾಡಿದ್ದಾರೆ. ಬಹಳ ದಿನಗಳಿಂದ ನಾನು ಈ ಕೃತಿಯ ಬಗ್ಗೆ ಚರ್ಚಿಸಬೇಕು ಅಂತ ಅಂದ್ಕೊಂಡಿದ್ದೆ. ಮೊದಲನೇದಾಗಿ ಈ ಕೃತಿಯನ್ನು ನಾವು ನೋಡಿದಾಗ, ಲೇಖಕಿಯವರು ಈ ಕೃತಿಯನ್ನು ಬರೆಯಲು ನಾನು ಹೇಗೆ ಸಾಧ್ಯ ಅಂದ್ಕೊಂಡೆ, ತಮ್ಮ ಇಡೀ ಕಾಲಘಟ್ಟವನ್ನು ಸಹ ಈ ಕೃತಿಯಲ್ಲಿ ಬರೆದು ಅಕ್ಷರ ರೂಪಕ್ಕೆ ತಂದಿಳಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ, ತೇಜಸ್ವಿಯವರು ಬಹಳ ಜನರಿಗೆ ಲೇಖಕರಾಗಿ, ಚಾರಣಿಗರಾಗಿ, ಪರಿಸರ ತಜ್ಞನಾಗಿ, ಪರಿಸರ ಪ್ರೇಮಿಯಾಗಿ, ಛಾಯಾಗ್ರಾಹಕನಾಗಿ ಹಾಗೂ ವಿಜ್ಞಾನದ ಲೇಖಕರಾಗಿ ಪರಿಚಯ ಆಗಿದ್ದಾರೆ. ಆದರೆ ಈ ಕೃತಿಯಲ್ಲಿ, ರಾಜೇಶ್ವರಿಯವರ ಈ ಕೃತಿಯನ್ನು ನಾವು ಓದಿದಾಗ, ಈ ಕೃತಿಯಲ್ಲಿ ಕಾಣಸಿಗುವ ತೇಜಸ್ವಿಯವರೇ ಬೇರೆಯಾಗಿದ್ದಾರೆ. ಒಬ್ಬ ಇನಿಯನಾಗಿ, ಜವಾಬ್ದಾರಿಯುತ ಮಗನಾಗಿ, ಮಮತೆಯ ತಂದೆಯಾಗಿ, ಪ್ರೀತಿಯ ಗೆಳೆಯರ ಸ್ನೇಹಿತನಾಗಿ, ಹಲವಾರು ರೈತನಾಗಿ, ಹೀಗೆ ಹಲವಾರು ಮುಖಗಳನ್ನು ನಾವು ತೇಜಸ್ವಿಯವರ ಮುಖಗಳನ್ನು ಈ ಕೃತಿಯಲ್ಲಿ ನಾವು ಕಾಣಬಹುದು. ನೀವೆಲ್ಲರೂ ತೇಜಸ್ವಿಯವರ ಅಣ್ಣನ ನೆನಪನ್ನು ನೀವು ಓದಿದಾಗ ಒಂದಷ್ಟು ತೇಜಸ್ವಿಯವರ ಬಗ್ಗೆ ತಿಳ್ಕೊಂಡಿರ್ತೀರಿ. ಹಾಗೆ ಕುವೆಂಪು ಅವರ ಬಗ್ಗೆ ಒಡನಾಟವನ್ನು ಆ ಕೃತಿಯಲ್ಲಿ ನಾವು ಕಾಣಬಹುದು. ಆದರೆ ಈ ಕೃತಿಯಲ್ಲಿ ಅದಕ್ಕಿಂತ ಭಿನ್ನವಾಗಿ ಇನ್ನೇನಿದೆ ಎಂದಾಗ, ಇಬ್ಬರು ತರುಣ ವಯಸ್ಸಿನ ದಂಪತಿಗಳು ಬದುಕನ್ನು ಹೇಗೆ ಅನ್ವೇಷಿಸಲು ಹೊರಟಿದ್ದಾರೆ ಎಂಬುದರ ಕಥನ, ಜೊತೆಗೆ ಆದರ್ಶ ತತ್ವಗಳನ್ನು ಎಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಪಾಲಿಸಿಕೊಂಡು ಬಂದರು ಹಾಗೂ ಬದುಕಿನ ಎಲ್ಲ ಓಡಾಡಿದ, ಮಾತಾಡಿದ, ಒಡನಾಡಿದ ಎಲ್ಲರ ಕುರಿತು ದಾಖಲಿಸುತ್ತಾ ಇಲ್ಲಿ ಹೋಗಿದ್ದಾರೆ. ಅದರಂತೆ ಪುಸ್ತಕ ಪ್ರಕಾಶನ, ಬದುಕಿನ ನಿರ್ಧಾರಗಳು, ಬದುಕು ನೀಡಿದ ಅಸಂಗತ ತಿರುವುಗಳು ಎಲ್ಲವನ್ನು ತೇಜಸ್ವಿಯವರು ಹೇಗೆ ನಿಭಾಯಿಸಿದರು ಹಾಗೂ ದಂಪತಿಗಳು ಅವುಗಳನ್ನು ಹೇಗೆ ಸಮರ್ಥಿಸಿಕೊಂಡರು, ಬದುಕನ್ನು ಯಾವ ರೀತಿ ತಮ್ಮ ಬೇಕಾದಂತೆ ಡಿಸೈನ್ ಮಾಡಿಕೊಂಡರು ಎಂಬುದನ್ನು ಈ ಕೃತಿಯಲ್ಲಿ ನಾವು ನೋಡಬಹುದು. ದೀಪದ ಬೆಳಕಿನಲ್ಲಿ ಸಿದ್ಧವಾದ ಕರ್ವಾಲೋ ಎಂದು ಅವರು ಬರೆಯುತ್ತಿದ್ದಾಗ, ಒಂದು ಕಾಲದಲ್ಲಿ ವಿದ್ಯುತ್ ಶಕ್ತಿ ಇಲ್ಲದಿದ್ದಲೂ ಸಹ ಅವರ ಲೇಖನ ನಿಂತಿಲ್ಲ ಎಂಬುದನ್ನು ನಾವು ಇಲ್ಲಿ ಕಾಣಬಹುದು. ಇದು ಅವರ ಕುಟುಂಬದ ಚಿತ್ರಣ. ಜೊತೆಗೆ ಈ ಕೃತಿಯಲ್ಲಿ ಹಲವಾರು ಛಾಯಾಚಿತ್ರಗಳನ್ನು ಲೇಖಕಿಯವರು ಒದಗಿಸಿರುವುದರಿಂದಲೂ ಸಹ ನಾವು ಬಹಳಷ್ಟು ವಿಚಾರವನ್ನು ತಿಳಿದುಕೊಳ್ಳಬಹುದು. ಕೋಕಿಲೋದಯ ಚೈತ್ರ ಅವರ ಬಗ್ಗೆ ನಾವು ಎಲ್ಲೂ ಓದಿರಲಿಕ್ಕಿಲ್ಲ, ಆದರೆ ಈ ಕೃತಿಯಲ್ಲಿ ನಾವು ಅವರ ಬಗ್ಗೆ ತಿಳ್ಕೊತೀವಿ. ಕುವೆಂಪು ಅವರ 2ನೇ ಮಗ ಕೋಕಿಲೋದಯ ಚೈತ್ರ. ಬಹಳಷ್ಟು ಛಾಯಾಚಿತ್ರಗಳನ್ನು ನಾವಿಲ್ಲಿ ಕಾಣ್ಬೋದು. ಅವರ ಬದುಕು ಹೇಗಿತ್ತು, ಕುವೆಂಪು ಮತ್ತು ಇದು ಅವರ ಮನೆ, ದಂಪತಿಗಳು. ಸಾಕಷ್ಟು ಛಾಯಾಚಿತ್ರಗಳು ಹಲವಾರು ವಿಚಾರಧಾರೆಗಳನ್ನು ಈ ಕೃತಿ ಕಾಣಸಿಗುವಂತೆ ಮಾಡುತ್ತದೆ. ಕುವೆಂಪುರವರಿಗೆ ಸಾಹಿತ್ಯ ಪರಿಷತ್ತಿನಲ್ಲಿ ಆದ ಒಂದು ಸಮಾರಂಭ. ಹೀಗೆ ಹಲವಾರು ಚಿತ್ರಗಳು, ಹಲವಾರು ವ್ಯಕ್ತಿತ್ವಗಳನ್ನು ನಾವಿಲ್ಲಿ ಕಾಣುತ್ತಾ ಹೋಗುತ್ತೇವೆ. ಜೊತೆಗೆ ಬೆಳೆದ ಅಕ್ಕ ತಂಗಿಯರು, ಆಡಿದ ಸ್ನೇಹಿತರು, ತಿರುಗಾಟ, ಮರ್ಲಿನ್, ಅಣ್ಣ, ಅಮ್ಮ ಹಾಗೂ ಚೈತ್ರ ಎಂದು ಇಲ್ಲಿ ಅವರ ಫೋಟೋ ಕೊಟ್ಟಿದ್ದಾರೆ. ಹಾಗೂ ಅವರಿಗೆ ಕೋಕಿಲೋದಯ ಚೈತ್ರ ಎಂದೇ ಅವರ ಒಂದು ಅಧ್ಯಯನವನ್ನು ಇಲ್ಲಿ
ಬರೆದಿದ್ದಾರೆ ಮೇಡಮ್ ಅವರು. ನೀವು ಇವುಗಳನ್ನೆಲ್ಲವನ್ನು ಸಹ ಓದ್ಬೋದು. ಎಲ್ಲವೂ ಇಲ್ಲಿ ಬದುಕನ್ನಿಷ್ಟು ಅಕ್ಷರ ರೂಪಕ್ಕೆ ತಂದಿಳಿಸಿ ಹಾಗೂ ಆ ಬದುಕಿನ ನೋಟಗಳನ್ನು ಈ ಕೃತಿಯಲ್ಲಿ ನಾವು ಕಾಣಬಹುದಾಗಿದೆ. ಹೆಚ್ಚೇನು ಹೇಳಲಾರೆ, ಕೃತಿಯನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದು ಹೇಳುತ್ತಾ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.